ಈಗ ಕೊಲೆಗೆ ಕೊಲೆ ಪರಿಹಾರವಾದ್ರೆ ಸಂವಿಧಾನ ಆಗ್ಬೇಕು, ಕಾನೂನೇ ಆಗ್ಬೇಕು, ಕೋರ್ಟಲ್ಲೇ ಆಗ್ಬೇಕು ಸರ್ ಹಿರೇಮಠ್ ಸರ್. ಸರ್ ನೀವು ಅಂದಂಗ ಕೋರ್ಟ್ ಅಷ್ಟು ಕರೆಕ್ಟ್ ಇದಾವ ಸರ್. ಅದು ಇವತ್ತು ಇಲ್ಲ ಇಲ್ಲ ಸರ್, ಇಲ್ಲ ಯಾಕಿಲ್ಲ ಅಂತ ಹೇಳ್ತೀನಿ ಸರ್. ಒಬ್ಬ ರಾಜಕಾರಣಿ ಏನ್ರ ತಪ್ಪು ಮಾಡಿದಪ್ಪ ಅಂದ್ರ ಅವ್ರು ರಾತ್ರಿ 12 ಗಂಟೆಗೂ ಕೋರ್ಟ್ ಓಪನ್ ಇರ್ತೈತಿ. ಹೌದು, ಬಡ್ರಿ ಓಪನ್ ಐತಿ ಇವಾಗ ಬಡ್ರಿ ಓಪನ್ ನ್ಯಾಯ ಸಿಗುತ್ತೆ ಅಲ್ಲಿ. ರೊಕ್ಕ ಇತ್ತಪ್ಪ ಅಂದ್ರೆ ಕೋರ್ಟ್ 12 ಗಂಟೆಗೆ 2 ಗಂಟೆಗೆ ಕೋರ್ಟ್ ತೆಗಿತಿದ್ದ ಅವನಿಗೆ. ಅವ್ನು ಇವ ಬಾಡು ಮಾಡಿದ್ನಪ್ಪ ಅಂದ್ರೆ ಅವ್ನಿಗೆ ಒಂದು ತಿಂಗಳು 2 ತಿಂಗಳು 3 ತಿಂಗಳು 1 ವರ್ಷ ಗಟ್ಟಲೆ ಜೈಲೇ ಬಿಡ್ತಾನೆ. 13 ವರ್ಷ ಜೈಲೇ ಬಿದ್ದು ಅವ್ನು ಅವಾಗ ಕೋರ್ಟ್ ಇದು ಮಾಡ್ತಾ. ಮತ್ತೆ ಹಿಂಗೆಲ್ಲ ಕೋರ್ಟ್ ಮೇಲೆ ಹೆಂಗೆ ವಿಶ್ವಾಸ ಇಡ್ತಾರೆ ಸರ್? ನಾನು ಹೇಳ್ತಾ ಇರೋದು ಕಾನೂನು ಬಲಿಷ್ಠ ಆಗ ಫಸ್ಟ್. ಕಾನೂನು ಯಾವುದೇ ಸರ್ಕಾರ ಬರ್ಲಿ, ನೀವು ಯಾವುದೇ ಜಾತಿ ರೌಡಿಜಮ್ ಮಾಡ್ಲಕ್ಕ ಅವ್ನು ಎಡ ಮುರಿಬೇಕು ಮೊದಲು. ಅವನೇ ಯಾರೇ ಆದ್ರೆ ಶಾಂತಿಯನ್ನು ಯಾವ ಕಾನೂನಿಗೆ ವಿರೋಧ ಮಾಡ್ತಾನ ಅವ್ನ ಎಡೆ ಮುರಿ ಕಟ್ಟಬೇಕು. ಯಾರು ಮಾಡ್ತಾನ ಯಾವ ಜಾತಿಯವಲ್ಲ ಅಂದಾಗ ಮಾತ್ರ ಇದು ತಾನ. ಯಾಕೆ ಸರ್ ಇದು ಇನ್ನು ನಮ್ಮ ಮನಿಗೆ ಬಂದಿಲ್ಲ. ಯಾವಾಗ ನನ್ನ ಮನಿ ದೀಪ ಆರ್ತಲ್ಲ ಅವಾಗ ನನಗಳು ಗೊತ್ತಾಗತ್ತ. ತಿಳ್ಕೊಂಡ್ಬಿಡ್ರಿ, ನಾವು ಮಾತಾಡೋದು ಭಾಳ ಈಜಿ ಐತಿ ಸರ್. ನಾ ಹೇಳ್ತಾ ಸೈನಿಕರ ಬಗ್ಗೆ ಮಾತಾಡೋದು ಭಾಳ ಈಜಿ. ಅಲ್ಲಿ ಹೇಳ್ತಾರೆ ಹೆಂಗ್ ಬಿಟ್ರು, ಭಾಳ ಜನ ಕ್ವಶನ್ ಮಾಡ್ತಾರ, ಅರೇ ತುಮ್ ಲೋಗ್ ಇದರ ಬೈಟ್ಗೆ ಕ್ಯಾ ಬೋಲೆಗಾ. ಅಲ್ಲಿ ಐತಲ್ಲ, ಅಲ್ಲಿ ಬರ್ಬೇಕಲ್ಲಿ, ಅಲ್ಲಿ ಗೊತ್ತಾಗುತ್ತೆ. ಒಂದ್ ನಿಮಿಷ ಆ ಗಡಿಯಲ್ಲಿ ಹೆಂಗಿರ್ತಂದ ಸರ್, ಭೂಮಿ ಸ್ಥಳದಿಂದ ಸರ್ 24,000 ಫುಟ್ ಹೈಟ್ ಅಲ್ಲಿ ಸರ್ ಸಿಯಾಚಿನ್ ಗೆಲೆ ಸರ್. ಇಡೀ ಪ್ರಪಂಚದಲ್ಲಿ ಅಷ್ಟೊಂದು ಎತ್ತರದಲ್ಲಿ ಸಿಯಾಚಿನ್ -46 ಡಿಗ್ರಿಯಲ್ಲಿ ಸರ್. -46 ಅನ್ ಸರ್ 0 ಡಿಗ್ರಿ ಸೆಲ್ಸಿಯಸ್ ಆಯ್ತಪ್ಪ ಅಂದ್ರೆ ನೀರ್ ಬರ್ಪಾಗತ್ತ. ಅದು -46 ಡಿಗ್ರಿಯಲ್ಲಿ ಸರ್. ಅಷ್ಟು ಎತ್ತರದಲ್ಲಿ ಹೋಗಿ ಅಷ್ಟು ಬರ್ಪಲ್ಲಿ ಸರ್ 12 ತಿಂಗಳು ಬರ್ಪ ಸರ್. 24 ತಾಸು ಬರ್ಪ್ ಸುರಿತಾ ಇದೆ. ಅಂಥದ್ದು ನಮ್ಮ ಸೈನಿಕ ಗಡಿ ಕಾಯ್ತಾನಪ್ಪ ಅಂದ್ರೆ ಅದು ತಾಕತ್ ಸೈನಿಕನಿಗಿದೆ ಹೊರತಾಗಿ ನಾವು ಇಲ್ಲಿ ಕುಂತು ಮಾತಾಡೋರಿಗಿಲ್ಲ ಸರ್. ಸೈನಿಕ ಯಾಕೆ ಇದನ್ನ ಹೇಳಿದ್ರೆ ಕೋರ್ಟ್ ಕಚೇರಿ ಸರ, ಇವತ್ತೆಲ್ಲ ಕೋರ್ಟ್ ಕಚೇರಿ ಸರ ಶ್ರೀಮಂತರಿಗೆ ಮಾತ್ರ ಇದಾವೆ, ಏನೋ ಒಬ್ಬಿಬ್ರಿಗೆ ಮಾತ್ರ ಸಿಗ್ತೈತಿ. ಇದನ್ನ ದಯಮಾಡಿ ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಜಾತಿ ಎಬ್ಸೋದು ಬೇಡ ಸರ್. ನಿಮ್ಮ ಮುಂದೆ ಏನು ಸಾಧ್ಯ ಆಗ ಸರ್, ನಾ ಇಬ್ಬರಿ ಇನ್ನೊಬ್ರು ಬಂದಿಲ್ಲ, ಅವ್ರು ಬರ್ಬೇಕಾಗಿತ್ತು ಮೇನ, ಅವ್ರು ಬರ್ಬೇಕಾಗಿತ್ತು. ಯಾಕಪ್ಪ ಮೇನ್ ಆಡಳಿತ ಏನಂತ ಅವ್ರು ಬೇಕಲ್ಲ. ಯಾಕಪ್ಪ ಇವರು ಅವ್ರಿಗೆ ಕ್ವಶನ್ ಕೇಳಾರಲ್ಲ, ನಾನು ಅವ್ರಿಗೆ ಕ್ವಶನ್ ಕೇಳವಲ್ಲ. ಯಾವ ಸರ್ಕಾರ ನಡೆಸ ಅವ್ರಿಗೆ ಕ್ವಶನ್ ಕೇಳ್ಬೇಕು ನಾವು. ಸರ್ಕಾರ ಯಾವುದೇ ಬಂದ್ರು ನಾ ಬಂದಾಗ ಇವ್ನ ಬಿಟ್ಟ, ನಮ್ಮ ಸರ್ಕಾರ ಬಂದಾಗ ಇವ್ರನ್ನ ಬಿಟ್ಟ, ಇದು ಮಾಡೋದ್ರಿಂದ ಅವ್ರಿಗೆ ಮತ್ತಿಟ್ಟು ಪ್ರಚೋದನೆ ಕೊಟ್ಟಂಗಾಗುತ್ತಾ. ನಾ ಹೇಳಿದ್ನಲ್ಲ ಸರ್, ನಮ್ಮ ಮನೆ ದೀಪ ಆರಿದಾಗ ಮಾತ್ರ ನನಗೆ ಕತ್ತಲ್ ಗೊತ್ತಾಗುತ್ತಾ, ನನ್ನ ಮನ್ಯಾಗ ಒಂದು ಜೀವ ಹೋದಾಗ ಮಾತ್ರ ನನಗೆ ಅಳು ಬರುತ್ತಾ, ನನಗೆ ತ್ರಾಸ ಆದಾಗ ಯಾವಾಗ ಆಗುತ್ತಾ, ನನ್ನ ಮನ್ಯಾಗ ಏನೋ ಒಂದು ದುಃಖ ಆಗ್ಬೇಕು, ಅವಾಗ ಮಾತ್ರ ನನಗೆ ಗೊತ್ತಾಗುತ್ತಾ. ಅದಕ್ಕೆ ದಯಮಾಡಿ ಇವತ್ತಿನ ಶಾಂತಿ ನೆಲೆ ಊರಿಸ್ಬೇಕಪ್ಪ ಅಂದ್ರ ನೀವೆಲ್ಲ ಒಂದಾಗಬೇಕು. ನಾವು ಭಾರತೀಯರು ನೆಕ್ಸ್ಟ್ ಓರ್ಲಿಕ್ಕೆ ಅಂದ್ರ ನಾವು ಕರ್ನಾಟಕದವರು, ನಾವು ಕನ್ನಡಿಗರು, ನಾವೆಲ್ಲರೂ ಒಂದಾಗಿರೋ ಅಂದಾಗ ಮಾತ್ರ ಸರ ಇಂಥ ಕೊಲೆ ಒಂದು ಪರಿಹಾರ ಕಂಡುಕೊಳ್ಳೋ ಚಾನ್ಸ್ ಇದೆ ಸರ್. ಬುದ್ಧ ನೋಡಿದ್ರಿಲ್ಲ ಸರ್, ಬುದ್ಧ ಆಗಲ್ ಕಾರಣ ಏನಾಯ್ತು ಸರ್? ಒಬ್ಬ ಅಂಗುಲಿಮಾಲ ಬುದ್ಧನ ದರ್ಶನಕ್ಕೆ ಬಂದು ಅವ ಒಳ್ಳೆ ಭಿಕ್ಷುಕ ಸರ್. ಅವ ಎಂತಂದ್ರೆ ಆಗಿದಾರ ಸರ್ ಶರಣರು. ಇದೇ ಗಾಂಧೀಜಿ ಅವರು ಸೌತ್ ಆಫ್ರಿಕಾ ಹೋದಾಗ ಒಬ್ಬ ಟ್ರೈನ್ ಇಂದ ನುಗ್ಗಿಸಿದ. ಅವತ್ತ ಹೊಳ್ಳಿ ಬಂದಿದ್ದಪ್ಪ ಅಂತ ಮಾತು ನಾನು ಸೋತಿದ್ದಲ್ಲವ. ಆದ್ರೂ ಕೂಡ ನಾನು ಆ ಕರಿಯರ ಕಪ್ಪು ಜನ ಹೋರಾಟ ಮಾಡ್ತೇನೆ ಅಂತೇಳಿ ಅಲ್ಲಿ ಹೋರಾಟ ಮಾಡಿ ಮತ್ತೆ ಹೊಳ್ಳಿ ಭಾರತಕ್ಕೆ ಬಂದಲ್ಲ. ಅವಾಗ ಬಾಪೂಜಿ ಅದ. ಎಷ್ಟು ಜನ ತಿದ್ದುಕೊಂಡಿದ್ದಾರೆ ಸರ್? ತಿದ್ದುಕೊಳ್ಳೋ ಚಾನ್ಸ್ ಇದೆ. ಹೇಳ್ಬೇಕು ಅವ್ರಿಗೆ, ಹೇಳೋರ್ ಕಮ್ಮಾಗಿದೆ. ನಾವು ಪ್ರಚೋದನೆ ಕೊಟ್ಟಿರಿಂದ ಸರ್ ಅದು ಏನೂ ಆಗುದಿಲ್ಲ. ಇವತ್ತು ಅವ್ನ ಕೊಲೆ ಆಯ್ತು, ಇನ್ನೊಬ್ರು ನೆಕ್ಸ್ಟ್ ಕೊಲೆ ಆಗುತ್ತಾ, ಇದಕ್ಕೆ ಅಂತ್ಯ ಯಾವಾಗ ಸರ್? ಅಂತ್ಯ ಯಾವಾಗ? ಇದಕ್ಕೆ ಎಷ್ಟು ಜನ ಬಡಪ ನಾವೇನೋ ಅಂದ್ಬಿಡ್ತೀವಿ ಸರ್. ಯಾರೋ ಕೊಳ್ಳಿ, ಯಾವ ಸರ್ಕಾರ ಎಲ್ಲ ಕೊಳ್ಳಿ, ಯಾವ ರಾಜಕಾರಣ ಕೊಳ್ಳಿ, ಕೊಟ್ಟು ಹೋಗ್ತೀವಿ. ಆ ಮಗನ್ ತಂದು ಕೊಡಕ್ ಚಾನ್ಸ್ ಐತಾ? ಸಾಧ್ಯ. ಆ ಮನಿಗೆ ಆ ಮಗು ವಾಪಸ್ ಬರಕ್ ಸಾಧ್ಯ ಐತಾ? ಇವತ್ತು ನೆಕ್ಸ್ಟ್ ಒಂದ್ ಆಯ್ತಪ್ಪ ಅಂದ್ರೆ ಆ ಮನಿಗೆ ಆ ಮಗನ್ ತಂದು ಕೊಡ್ತೀರಾ? ಯಾರಾದ್ರೂ ಕೊಡ್ತೀರಾ? ಇಲ್ಲ. ಆ ಮಗುನ ತಾಯಿ ಇದ್ದಕ್ಕೆ ಎಷ್ಟು ಅಳ್ತಾಳ, ಹೇಳ್ತಿದ್ದಕ್ಕೆ ಎಷ್ಟು ಪಶ್ಚಾತ್ತಾಪ ಪಡ್ಬೇಕು. ಮಕ್ಳು ಎಲ್ಲಿ ಹೋಗ್ಬೇಕು ಅವರು? ಬರೀ ರೊಕ್ಕಿನ ಜೀವನ ನಡೆಯಕ್ಕೆ ಸಾಧ್ಯ ಇಲ್ಲ ಸರ್. ರೊಕ್ಕ ಇರ್ಲಿಕ್ಕಂದು ಜೀವನ ನಡೀತದೆ, ಪ್ರೀತಿ ವಿಶ್ವಾಸ ಬೇಕಲ್ಲ ಸರ್. ಆ ಪ್ರೀತಿನ ಹೋಗಿ ಕಳ್ಕೊಂಡ್ ಅಂದ್ಮೇಲೆ ಆ ಮನಿ ಹೆಂಗ್ ಚೆನ್ನಾಗಿರುತ್ತೆ ಸರ್? ಇದನ್ನ ಅರ್ಥ ಮಾಡ್ಕೋಬೇಕು. ಇದೇ ಸೇಮ್ ಸರ್ ರಾಜಕಾರಣಿಗಳು ದೇಶದ ಬಗ್ಗೆನೂ ಆಗ್ತಾ ಇದೆ ಸರ್. ನಾ ಯಾಕೆ ಪದೇ ಸೈನಿಕರ ಬಗ್ಗೆ ನಿಮ್ ತೊಗೊಂಡ್ಬರ್ತೀನಪ್ಪ ಅಂದ್ರ, ನೀವು ಬಹಳ ಸೈನಿಕರ ಬಗ್ಗೆ ನಿರ್ಲಕ್ಷ್ಯ ಐತಿ ಸರ್ ನಮ್ಮ ಭಾರತಾಗ, ಬಹಳ ಐತಿ ಸರ್. ನೋಡ್ರಿ ಇವಾಗ ಜಸ್ಟ್ ಅಲ್ಲಿ ಆಯ್ತು, ಎಲ್ಲರೂ ಸೈನಿಕರ ಯುದ್ಧ ಮಾಡಂತ ಹೇಳ್ತೀವಿ. ಯಾವ ರಾಜಕಾರಣಿ ತನ್ನ ಮಗನ ಕಳಿಸಿ ಅಂತ ಸರ್? ಹೌದು. ಯಾವ MP MLA ಕಳಿಸಿ ಸರ್? ಹೇಳಿ ನೋಡೋಣ.